ಬಾ ಜಾನ್ಕಿ, ನೀನು ಕುತ್ಕೋ ಬಾ. ಇಲ್ಲ ಅಣ್ಣ, ನೀವು ಕುತ್ಕೊಳ್ರಿ, ನಾ ಹೋಗಿ ಚಾ ಮಾಡ್ಕೊಂಡ್ ಬರ್ತೀನಿ. ಓ ದೋಸ್ತ, ಯಾವ ಬಂದಿ? ಆರಾಮನಪ್ಪ? ಮನೆಗೆಲ್ಲರೂ ಆರಾಮದಾರ? ಹೆಂಗದಾಳೀಗ ಜ್ಯೋತಿ? ಆರಾಮದಾಳ? ಬಾ ದೋಸ್ತ, ನೀನ ಕಾಣಿಸ್ಲಿಲ್ಲ ನೋಡು. ಎಲ್ಲರೂ ಕಾಣಿಸಿದ್ರು ನೀನ ಕಾಣಿಸ್ಲಿಲ್ಲ. ನಾನು ಆರಾಮದಿ ನೋಡು. ನೀ ಆರಾಮದಿಯಾ? ಹೂನಪ್ಪ, ನಾನಂತರೂ ಆರಾಮಾಗದಿ ನೋಡು. ಇನ್ನೇನು ಮನಿಗೆ ಇಂಥ ಒಳ್ಳೆ ಸೊಸಿ ಬಂದ್ಮ್ಯಾಗ ಎಲ್ಲ ಆರಾಮ ಅನ್ಬೇಕು. ಮತ್ತ ನೀನ್ ದೊಡ್ಡ ಮಗನು ಮದ್ವೆ ಮಾಡ್ಬಿಡ್ಬೇಕು. ಅವಂಗೂ ಹೆಣ್ಣು ನೋಡಕ ಹೊಂಟಿವಿ. ನಾಳೆ ಮತ್ತಿದು ಇದಿತ್ತಲ್ಲ, ಸುನೆ ಇತ್ತಲ್ಲ, ಸುನೆ ಮುಗಿಲಿ ಅಂತ ಕಾಯಕತ್ತಿದ್ವಿ. ಸುನೆ ಮುಗಿದ ಕೂಡಲೇನ ಮೊದ್ಲು ಮಾಡೋ ಕೆಲ್ಸನ ಹೆಣ್ಣು ನೋಡೋದು. ಆತ್ ಬಿಡು, ಚಲೋ ಆತು. ಎಲ್ಲೋಗ್ಯಾರವ ನಿಮ್ಮ ಮನೆಯರು ಜಾನು? ಅಪ್ಪ ಅವರು ಆಫೀಸಿಗೆ ಹೋಗ್ಯಾರ, ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಯಾರ. ಚಲೋ ಆತು. ಮತ್ತೆ ಹೇಳ್ಬಿಡು ಬಂದಿದ್ವಿ ಅಂತಂದು. ದೋಸ್ತ, ಏನಿದು ಹಿಂಗ್ ಬಂದ್ ಹಿಂಗ್ ಹೊಂಟಲ್ಲ? ಆ ಭಾಗ್ಯಕ್ಕೆ ಬರ್ಬೇಕ್ಯಾಕ ನೀನು ಮೂರನೇದವ್ರು ಬಂದು ಹೋದಂಗ ಹೊಂಟಿಯಲ್ಲ ದೋಸ್ತ? ಇಲ್ಲ, ಅದು ಹಂಗಲ್ಲ. ಒಂದು ಮುಖ್ಯವಾದ ಕೆಲಸದ ಮ್ಯಾಗ ಆ್ಯಕ್ಚುಲಿ ನಾ ಬಂದಿದ್ದು. ಏನಂದ್ರ ನಿಮ್ಮ ಅತ್ತಿಗೆ ಮುನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ. ಯಾರನ್ನ? ಪಾರ್ವತಿ ಅವ್ರನ್ನ. ಅಪ್ಪ ಏನ್ ಹೇಳಕತ್ತೀರಿ ಅಣ್ಣಾರ? ಪಾರ್ವತಿ ಅವ್ರನ್ನ ವಾಪಸ್ ಮನೆ ಬಿಟ್ಕೊತೀರಿ? ಹ್ಞೂ ರೀ ತಂಗ್ಯಾರ, ಆಕಿ ಈಗ ಭಾಳ ಬದಲಾಗ್ಯಾಳ್ರಿ. ಬೇಡ್ಕೊಂಡಿಲ್ಲ, ಕಾಲ ಮೇಲೆ ಬಿದ್ದು ನಾ ಖರೇನ ಬದಲಾಗೀನಿ ಅಂತ ಹೇಳಿ. ನಾನು ಊರಾಗ 4 ಕಡೆ ವಿಚಾರ ಮಾಡಿದೆ. ಭಾಳ ಕಷ್ಟ ಆಗೈತಿ ಅಂತ ಗೊತ್ತಾಯ್ತು. ಮತ್ತು ಆಕಿ ಒಪ್ಕೊಂಡ್ಮ್ಯಾಗ ಮತ್ತು ಇನ್ನೇನೈತಿ, ಹಾಗಾಗಿ ಕರ್ಕೊಂಬರ್ತೀನಿ ನೋಡ್ರಿ. ಮತ್ತೆ ಕಾಳಿ ಮಾವ ಜ್ಯೋತಿ ಅಕ್ಕಂದು ಅವಂದು ಕೇಸ್ ಐತವ. ಅವ ನೋಟಿಸ್ ತಗೋವಲ್ಲ. ನಾವು ಡೈವರ್ಸ್ ನೋಟಿಸ್ ಕಳ್ಸಿದ್ರೆ ಅದನ್ನ ವಾಪಸ್ ಕಳ್ಸಕತ್ತಾನ. ಅದಕ್ಕೆ ಈಗ ರಾಘು ಹೇಳಾನ ಅದಕ್ಕೊಂದು ವ್ಯವಸ್ಥೆ ಮಾಡನ್ರಿ ಅಂತಂದು. ಈಗ ನೆಕ್ಸ್ಟ್ ಪೊಲೀಸರು ಹೋಗಿ ಕರ್ಕೊಂಡ್ಬರ್ತಾರೆ ಕೋರ್ಟಿಗೆ ಆತನ. ಈಗ ಅದ ಒಂದು ಉಳಿದಿರೋದು. ಈಗ ಬರ ಮುಂದಾಗ ಆ ವಿಷಯ ಮಾತಾಡಿ ಬಂದಿ ನೋಡು. ನಾನು ಮತ್ತೆ ಬರ್ತೀನಂತ ದೋಸ್ತ. ಈಗ ಆಕಿನ ಕರ್ಕೊಂಡು ಹೋಗ್ಬಿಡ್ತೀನಿ. ಪಾಪ ಕಷ್ಟ ಆಗೈತಿ. ಆಮೇಲೆ ಆರಾಮೂ ಇದ್ದಿದ್ದಿಲ್ಲ ಆಕಿ. ನನಗೆ ಅನಾಯಾಸ ನಾ ಗೌರ್ಮೆಂಟ್ ದವಾಖಾನಿಗೆ ಹೋಗಿದ್ನೆ. ಆಕಿ ಗೌರ್ಮೆಂಟ್ ದವಾಖಾನ್ಯಾಗ ಸಿಕ್ಕಳು. ಹಾಗಾಗಿ ನಂಗೆ ಸಮಾಧಾನ ಆಗೋಲ್ದು. ಪಾಪ ಅನ್ಸಕತ್ಬಿಟ್ಟೈತೆ ಆಕಿದು. ಮತ್ತು ನಾನು ಹೋಗಿ ಬರಲ್ಲ ದೋಸ್ತ. ನಾನು ಅತ್ತಿಗೆ ಮರನ್ ಕರ್ಕೊಂಡು ಹೋಗ್ತೀನಿ ಅಂತಂದು ಈಗೇನು ಹೇಳಿಯಲ್ಲ ಕಾರಣ. ಈ ಕಾರಣಕ್ಕೆ ನಾನು ನಿನ್ನ ಬಿಡಾಕತ್ತೀನಿ. ನಾನು ಇಲ್ಲ ಅಂದಿದ್ರ ಕರೆನ ನಾನು ಇನ್ನೆಲ್ಲೂ ಕಳಿಸ್ತಿದ್ದಿಲ್ಲ ದೋಸ್ತ. ಆತು, ಆದಷ್ಟು ಆರಾಮಾಗಿ ತಾಳ್ಮೆಯಿಂದ ಮಾತಾಡು. ಏನು ಗಡಿಬಿಡಿ ಮಾಡ್ಬೇಡ. ತಪ್ಪು ಮನುಷ್ಯ ಮಾಡ್ತಾನ, ಕ್ಷಮಿಸಿ ಮುಂದೆ ಹೋಗ್ಬೇಕಾಗಿರೋದು ಮನುಷ್ಯರದು ಒಂದು ದೊಡ್ಡ ಗುಣ. ಅಂತ ಹೋಯ್ ಬಾ. ಅಪ್ಪ ಅಪ್ಪ. ಅಯ್ಯೋ ನನ್ನ ಬಂಗಾರ, ತಪ್ಪಾತವ. ನಾನು ಇನ್ನು ನೋಡೇ ಇಲ್ಲ. ಅಲ್ಲ, ಹಂಗೆ ಹಿಂದೆ ಕುಂತಿದ್ದಿ, ನನಗೆ ಕಂಡೇ ಇಲ್ಲ ನೀನು. ತಪ್ಪಾತ. ನಿನಗೆಲ್ಲ ನೆನಪಕ್ಕಿನ ಹೇಳು? ಸೊಸಿ ಹೊಗಳದೊಂದ ನೆನಪಿತ್ತು ನಿನಗ. ಕೊನೆ ಕೇಳ್ದೆ, ನನ್ನ ಗಂಡನರ ಕೇಳ್ದೆ, ನಮ್ಮ ಮಾವನರ ಕೇಳ್ದೆ, ಎಲ್ಲದ ನನ್ನ ಮಗಳಂತಂದು. ಏನಿಲ್ಲ, ಬರೀ ಸೊಸಿದಿನ ಹೊಗಳದಾಗ ಬ್ಯುಸಿ ಆಗ್ಬಿಟ್ಟಿದ್ದೆ. ಇಲ್ಲ ಮಗಳ, ತಪ್ಪಾತ್ ನಂದು, ಕರೆನ ತಪ್ಪಾತ್. ಹಂಗದಳವಾಕಿ, ಹಂಗದಳ ಮಗಳಾಗಿ ಕೊನೆಗೆ ನನ್ನ ತಾಯಿಯಾಗಿ ನಾ ಏನು ಹೇಳಲಿ? ಮಗಳು ಆಕ್ಯ, ತಾಯಿ ಆಕ್ಯ, ಈಗ ಅಜ್ಜಿನೂ ಆಕ್ಯ. ನನ್ನ ನಿಮ್ಮವ್ ಕೇರ್ ಮಾಡೋದಿಲ್ಲ, ಅಷ್ಟು ಚಂದ ಕೇರ್ ಮಾಡ್ತಾಳ ನನ್ನ. ಮಾವರ ಅಂತಂದು ನಿನ್ಗೇನು ಗೊತ್ತೈತವ? ನಾನೇ ನಿನ್ ಕೇರ್ ಮಾಡ್ತಿದ್ದಿಲ್ಲನಪ್ಪ. ನೀ ಕೇರ್ ಎಲ್ಲಿ ಮಾಡ್ತಿದ್ದೇವ? ನೀ ಕುತ್ಕೊಂಡು ಒಂದು 10 ನಿಮಿಷ ಮಾತಾಡ್ತಾನೆ ಇದ್ದಿದ್ದಿಲ್ಲ ನನ್ನ ಹತ್ರ. ಇಲ್ಲ ಮೊಬೈಲ್ ನೋಡ್ಕೊಂಡು ಕುಂತ್ಕೊತಿದ್ದಿ, ಇಲ್ಲ ಅಂದ್ರೆ ನಿಮ್ಮ ಅವನ ಜೊತೆಗೆ ಆ ಕ್ಲಬ್ಬು ಈ ಕ್ಲಬ್ಬು ಅಂತ ಹೋಗಿದ್ದಿ, ಇಲ್ಲ ಅಂದ್ರೆ ನಿನ್ ಗೆಳತಿಯರ ಜೊತೆಗೆ ಅಲ್ಲಿ ಆ ಸಿನಿಮಾ, ಆ ಟ್ರಿಪ್ಪು ಈ ಟ್ರಿಪ್ಪು ಅಂತ ಇರ್ತಿದ್ದಿ. ನೀ ಯಾವಾಗ ನನಗೆ ರುಚಿಯಾಗಿ ಅಡಿಗೆ ಮಾಡಿಕೊಟ್ಟಿದ್ದಿ, ಯಾವಾಗ ಕುತ್ಕೊಂಡು ಒಂದು 4 ಮಾತಾಡಿದಿ. ನನ್ನ ಸೊಸಿ ಹಂಗಲ್ಲ. ನಾ ಏನು ಹೇಳ್ತೀನಿ ಅದನ್ನ ಮಾಡ್ತಾಳ. ನಾ ಕೇಳಕ್ಕಿನ ಮುಂಚೆಕ ನನ್ನ ಕೈಯಾಗ ತಂದು ಕೊಡ್ತಾಳ. ಮಗಳಕ್ಕಿನ ಹೆಚ್ಚಾಗದಾಳ ಸೊಸಿ. ಅಂತ ಸೊಸಿ ಸಿಗಕ್ಕೆ ನಾ ಪುಣ್ಯ ಮಾಡಿರ್ಬೇಕು. ಆತ್ ಬಿಡು, ನಾನೇನೋ ಒಂದು 4 ದಿನ ಇದ್ರಾತು ಅಂತ ಬಂದೆ. ನೀನು ಈ ಲೆವೆಲಿಗೆ ನಿನ್ನ ಸೊಸಿ ಹೊಗಳದ್ ನೋಡಿದ್ರ ನಾನು ಹೋಗ್ಬಿಡ್ತೀನಿ ಬಿಡು. ಈಗ ನೀನು ಹೋಗಲ್ಲ ನಿನ್ ಗಂಡನ ಜೊತೆ ಊರಿಗೆ? ಇಲ್ಲಿ ಇರ್ತೀಯನ? ಯವ್ವ ನೋಡ್ಬೆ ಅಪ್ಪ ಹೆಂಗಂತಾನ. ನಾ ಇರೋದ್ ಬೇಡನವ. ಅಯ್ಯೋ ಮಗಳ, ಹಂಗಲ್ಲವಾ. ಮತ್ತ ಏನೋ ಒಂದು ಲಗೇಜ್ ಗೀಗೀಸ್ ತಂದಿದ್ದಿಲ್ಲಲ್ಲ, ಬ್ಯಾಗ್ ಗೀಗ, ಹಂಗ ಕೇಳಿದ್ ಮಗಳ. ಮಾವರ ಆಕಿ ಒಂದ್ 4 ದಿನ ಇರ್ತಾಳಂತ್ರಿ, ಅದಕ್ಕ ಕರ್ಕೊಂಬಂದಿವಿ. ಆಕಿ ಬಟ್ಟೆನ ಇಲ್ಲೆಲ್ಲ ಅದಾವಂತ್ರಿ, ಅದಕ್ಕ ಏನು ಬಟ್ಟಿ ತಂದಿಲ್ರಿ. ಓಹೋ, ನಿಮ್ಗೆ ಭಾರಿ ಖುಷಿಯಾಗಿರ್ಬೇಕಲ್ಲ. ನಮ್ಮ ಅಪ್ಪನ ನನ್ನ ಇರ್ತೀಯನು ಅಂತ ಕೇಳಕತ್ತಾನ ಅಂದಾಗ ನಿಮ್ಗೆ ಭಾಳ ಖುಷಿ ಆಗೈತಿ. ಅದಕ್ಕೆ ನಕ್ಕೊಂಡ್ ಮಾತಾಡ್ತೀರಾ? ಬನ್ನಿ, ಮಾಡ್ತೀನಿ ನಿಮ್ಗ. ಆತ ಸಮಾಧಾನ ಮಾಡ್ಕೋ. 4 ದಿನ ಅಲ್ಲ, 8 ದಿನ ಇರು. ನಾವ್ಯಾರು ನೀನ್ ಬ್ಯಾಡ ಅನ್ನಲ್ಲ, ಯಾರು ನಿನಗೇನು ಕೇಳಲ್ಲ ದೋಸ್ತ. ನಮಗ್ ಮತ್ತ ಹೊತ್ತಾಗತ್ತ, ನಾವಿನ್ ಬರೋಣ. ಅಪ್ಪ ಇವತ್ತೊಂದಿನ ಇಲ್ಲವಾ,
ಮತ್ತೆ ಹೆಂಗೂ ಇವತ್ತು ಮಂಗಳವಾರ ಆಗೈತಿ, ಕರ್ಕೊಂಡು ಹೋಗ್ಬಿಡ್ತೀವಿ ನಿಮ್ಮ ಚಿಕ್ಕಮ್ಮನ್ನ. ಹ್ಞೂ ಸರಿ. ನೀವು ಹೊಕ್ಕಿದ್ರು ಹೋಗವಾ, ಒಂದು 4 ದಿನ ಬೇಕಾರೆ ಹೋಗಿ ಇದ್ದು ಬಾ. ಬ್ಯಾಡ್ರಿ ಮಾವರ, ಇವರು ಮನ್ಯಾಗಿಲ್ಲ, ಮತ್ತೆ ನಾವು ಹೋದ್ರ ಇವ್ರು ಸುಮ್ಮನೆ ಗಾಬ್ರೆಕ್ಕರಿ. ನಾವು ಅದಿವಲ್ ಮನ್ಯಾಗ ಹೇಳ್ತೀವಿ, ಗಾಬ್ರೆಗಕ್ಕೇನೈತಿ. ಹಂಗಲ್ರಿ ಅತ್ತಿಯಾರ, ನನ್ನ ಗಂಡ ಬೇಜಾರು ಮಾಡ್ಕೋತಾನ್ರಿ, ಹೇಳಿ ಹೋಗ್ಲಿಲ್ಲ ನನ್ನ ಹೆಂಡ್ತಿ ಅಂತೇಳಿ. ಅದಕ್ರಿ ಮತ್ತೆ ಯಾವಾಗಾರ ನಾನಾ ಹೋಗ್ತೀನಂತವ್ರಿ ಇವ್ರ ಜೊತೆಗೆ. ಜಾನು ಯಾಕಮ್ಮ? ಏ ದೋಸ್ತ, ಇದು ದಿನಾ ನಡೆಯೋದಿದ. ನನ್ನ ಹೆಂಡತಿ ಸುಮ್ಮನೆ ಇರುದಿಲ್ಲ, ಕೆರೆದು ಕೇರಕ್ಷಿ ಅಂತಾಳ. ನಾವ್ರ ಏನ್ ಮಾಡೋಣಪ್ಪ? ನಾನು ಹೇಳ್ತೀನಿ, ಸೊಸಿ ಜೊತೆಗೆ ಚಂದಾಗ ಹೊಂದ್ಕೊಂಡು ಹೋಗು, ಬಾಯಿಗೆ ಹತ್ತಬೇಡ ಅಂತಂದು. ಆ ಹುಡುಗಿನೂ ನೋಡಿದ್ಲು. ಏನ್ ಮಾಡ್ಬೇಕು? ಆಕಿಗೂ ಸಾಕಾತ ನನ್ನ ಸೊಸಿಗೆ. ವಾಪಸ್ ಎದುರು ಮಾತಾಡೋಕೆ ಚಲೋ ಮಾಡಿದ್ಲು. ನಾನ ಹೇಳಿ ನನ್ಕ. ಜಾನು ಅಪ್ಪ, ಅವ ಹಂಗವ, ಅವ ಎಲ್ಲಾನು ನಗಚೇಟಿಗೆ ಅವಂಗ. ನೀನು ಎದುರು ಮಾತಾಡ್ಬಿಡವ ನಿಮ್ಮ ಅತ್ತಿಯರಿಗೆ. ಹ್ಞೂ ಅಂದ್ಬಿಡು. ನೀ ಸಣ್ಣಕ್ಯಾಗ ಹ್ಞೂ ಅನ್ನೋದ್ ಕಲಿ. ಒಂಚೂರು ಹೇಳ್ರಿ ನೀವ ನಿಮ್ಮ ಮಗಳಿಗೆ. ಎಲ್ಲದಕ್ಕೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ ಓಡ್ಕೊಂಡ. ಒಂಚೂರು ನೀವ ಹೇಳ್ರಿ ಚಂದಾಗ. ಹ್ಞೂನ್ರಿ, ನಾ ಹೇಳ್ತೀನಿ ಅಲ್ರಿ. ತಪ್ಪು ತಿಳ್ಕೊಬೇಡ್ರಿ ಅಣ್ಣಾರ, ಹಿಂಗಂತಾರ ನೋಡು ಅತಿಯಮ್ಮರು ಅಂತೇಳಿ. ಇಲ್ರಿ ಹಂಗೇನಿಲ್ಲ ಅಲ್ರಿ. ನಾನು ಬರ್ತೀನಿ ತಂಗ್ಯಾರ ಈಗಿನ್ನ. ದೋಸ್ತ ನಾ ಬರ್ಲ? ಮತ್ತು ನೀನು ಆಮೇಲೆ ಬರ್ತೀನವ ಗೌರಿ? ಹಾಂ ರೀ ಮಾವ, ನಾನೊಂದು 4 ದಿನ ಇರ್ತೀನಿ ರೀ. ನಂಗೆ ಸಾಕಾಗ್ಬಿಟ್ಟೈತ್ರಿ ಕೆಲಸ ಮಾಡಿ. ಆಕಿನ ನಟ್ ಕಡೆ ಕರ್ಕೊಂಡು ಹೋಗ್ತೀವಲ್ಲ ದಿನ, ಹಂಗಾಗಿ ಆಕಿಗೆ ಸಾಕಾಗೈತಿ ಪಾಪ. ಕರ್ಕೊಂಡು ಹೋಗು. ಆಕಿಗೆ ನಟ್ ಕಡೆ ಅದಂದ್ರ ಇವು ನಟ್ಟು ಬೋಲ್ಟು ನಟ್ ಅನ್ಕೊಂಡಾಳ. ನಟ್ ಅಂದ್ರೆ ಏನಾದ್ರ ಒಂದ್ಸರಿ ಹೋಗಿ ಕರ್ಕೊಂಡೋಗಿ ತೋರ್ಸಕೀಗ ಹೊಲ್ದಾಗ. ಅಪ್ಪ ನೀನೇನಪ್ಪ ನೀನು? ನಮ್ಮ ಅಪ್ಪನ ಏನ ನನ್ನ ಶತ್ರುನ ನೀನು? ದೋಸ್ತ ನನಗೆ ಹೊತ್ತಾಗತ್ತ, ನಾ ಬರ್ಲ? ಆತ್ ದೋಸ್ತ, ಹೋಯ್ ಬಾ, ಮತ್ ಬಾ. ಅಪ್ಪ, ಜ್ಯೋತಿ ಅಕ್ಕನ್ನ ಕೇಳ್ದೆ ಅಂತ ಹೇಳ್ರಿ. ಚಿಕ್ಕಮ್ಮನ್ನು ಫೋನ್ ಮಾಡಿದ್ರು, ಮಾತಾಡ್ತೀನಿ ಇಲ್ಲ ಅಂತಲ್ಲ, ಆದರೂ ಅವರು ಬಂದಿದ್ರು ಚಲೋ ಇತ್ತು. ಆಯ್ತು, ಇನ್ನೊಂದೆರಡು ದಿನ ಬಿಟ್ಟು ನಾನೇ ಇವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಲ್ಲಿಗೆ. ಹ್ಞೂನವ, ಆಯ್ತು, ಅಷ್ಟ ಮಾಡ. ನಾವು ಬರೋಣವ? ಹೋಗ್ಬರ್ರಿ ಮಾವರ. ನಾ ಬರ್ತೀನಿ ರೀ. ಅತ್ತಿಯರ, ನಾ ಹೋಗಿ ಬರ್ತೀನಿ ಗೌರಿ. ಹುಷಾರಾಗಿರು. ಆಯ್ತು, ನೀವು ಹುಷಾರು. ಏನ್ರಿ ಅದು ನಿಮ್ಮ ಮಾತು? ನಾನು ಹೋಗ್ಲಿ ಬಿಡು, ಮಂದಿ ಬಂದಾಗ ಮಾತಾಡಬಾರ್ದು ಅಂದ್ರ ಏನ್ ನೀವು ಮಾತಾಡೋದು? ಏನ್ ಮಾತಾಡ್ದೆ? ನಾನೇನು ಮಾತಾಡೇ ಇಲ್ಲಪ್ಪ. ನನ್ನ ಬಾಯಾಗಿಂದ ಶಬ್ದನರು ಬರ್ತಾವ ನೀ ಇದ್ದಾಗ. ಸವಿತಾ ಶವಿ ತುಪ್ಪ ಶವಿತಾ. ರೇ ಅವ್ವ, ಈಗ ಅಕ್ಕಿನ ಬೇರೆ ಕರ್ಕೊಂಡ್ ಬರ್ತಾರಂತ ಬೇ. ನಂಗಂತೂ ಕರೆಯನ ಇರೋದಾಗಲ್ಲ ನಮ್ಮ ಅತ್ತಿ ಜೊತೆಗೆ. ಈಕಿ ಅವ್ರ ಚಿಕ್ಕಮ್ಮಂದ ಕಾಟ ತಡ್ಕೊಳಕ್ ಆಗವಲ್ದು, ಇನ್ನು ಈಗ ಬೇಕು ಬರ್ತಾಳಂತ ಬೇ. ಸುಮ್ನಿರು, ನಿಮ್ಮ ಅಪ್ಪದ ನೀವು ಸುಮ್ನಿರು. ನೋಡವ, ನಿಮ್ಮ ಅತ್ತಿ ಬಂದ್ರು ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನು ಮನಿ ಸೊಸಿ ಅಂದ್ರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ ಇರತ್ತ. ನಿಮ್ಮ ಅತ್ತಿ ಬಂದ್ರು ಅಷ್ಟ, ಅವ್ರ ತಂಗಿ ಬಂದ್ರು ಅಷ್ಟ, ಯಾರ ಬಂದ್ರು ನಿನ್ನ ಗಂಡನ ಮನಿ ಯಜಮಾನಾಗಿ ನೀನ ನಡ್ಸ್ಕೊಂಡು ಹೋಗ್ಬೇಕವ. ಹಂಗ 3 ದಿನಕ್ಕೊಂದ್ಸರಿ ಇಲ್ಲಿ ಇರ್ತೀನಿ ತವ್ರ ಮನ್ಯಾಗ ಅಂತ ಬರಬಾರ್ದಂಗ, ಗೊತ್ತಾತ? ಹ್ಞೂ ಅನ್ನು, ಸುಮ್ಮನೆ ಹ್ಞೂ ಅನ್ ನಿಮ್ಮ ಅಪ್ಪಗ. ಹ್ಞೂ ಅಪ್ಪ, ಆಯ್ತಾಳಪ್ಪ. ಏನಾತ ಏನ, ಆ ಜಾನ್ಕಿಗಿರಷ್ಟು ಬುದ್ಧಿ ನಿನಗಿಲ್ಲೋಡು. ದೋಸ್ತ ಹೋಬಾ ಬಂತಡಿ, ಹೊರ ಬರ್ತೀನಿ ನಾನು. ನಿಮ್ಮಪ್ಪನ ಇದ್ರಿಗೆ ಏನು ಮಾತಾಡ್ಬೇಡ ಮಾರಾಯ್ತಿ. ಆತೆಲ್ಲ ಅವ್ರಿಗೆ ಸಪೋರ್ಟ್, ನನಗೆ ಸಪೋರ್ಟ್ ಮಾಡಲ್ಲ. ಸೊಸಿಗೆ ಸಪೋರ್ಟ್ ಮಾಡ್ತಾನ. ಮುಂಜಾನೆ ಎದ್ದ ಕೂಡಲೇನ ಯಾವ ಜಾನ್ಕಿ ಅಂತ ಹೊಕ್ಕನ. ಆ ಲೆವೆಲ್ ಚೇಂಜ್ ಈಗ ನಿಮ್ಮಪ್ಪ. ಅದೇನು ಮೂಡಿ ಮಾಡ್ಯಾಳ ಆಕಿ. ನಮ್ಮ ಮನೆಗಂತೂ ಆ ಮುದುಕಿದಂಕ್ರು ಕುಂತ್ರ ಕಾಟ ನಿಂತ್ರ ಕಾಟ ಬೇಯವ್ವ. ಅಂತದ್ರಾಗನ ಮತ್ತೀಗ ಈಕಿ ಬರ್ತಾಳಂತೀಗ. ಯಪ್ಪ, ಅಕ್ಕಿಕಿನ ಊರು ಹನ್ನಿಬ್ರದಾಳ. ಆತಾತು ಬಾ, ನಮ್ಮ ರೂಮಿಗೆ ಹೋಗೋಣ. ನಮ್ಮ ರೂಮಿಗೆ ಹೋಗಿ ಮಾತಾಡೋಣ. ಇಲ್ಲಿ ಹಾಲೊಳಗೆಲ್ಲ ಮಾತಾಡಬಾರ್ದು, ಬಾ. ಅದು ನಿಜನ. ಮೈಕ ಎಲ್ಲ ನೋವು ಬೇಯವ್ವ. ಬರೀ ಕೆಲಸ ಮಾಡ್ಸುತ್ತಾ ಆ ಮುದುಕಿ. ಏನು ನಿನ್ನ ಗಂಡರ ಚಲೋ ನೋಡ್ಕೊತಾನೆ ಇಲ್ಲ? ಚಲೋ ನೋಡ್ಕೋತಾರ, ಕೇಳಿದ್ದೆಲ್ಲ ತಂದು ಕೊಡ್ತಾರ. ಆದ್ರ ಏನೋ ಅವ್ರ ಚಿಕ್ಕಮ್ಮ ಅವ್ರು ಆಕೆದಳಲ್ಲ, ಆಕಿ ಜ್ಯೋತಿ ಕೋತಿ, ನನಗೆಲ್ಲದಕ್ಕೂ ಅಡ್ಡ. ನಾವೆಲ್ಲರ ಹೊರಗೊಂಡ್ರು ಆಕಿನ ಬೇಕಿನ ಹಿಂದಾಕೊಂಡು ಬಂದ್ಬಿಡ್ತಾನೆ ಬೇ. ನಂಗಂಕರು ಸಾಕಾಗಿ ಹೋಗ್ಬಿಟ್ಟೈತಿ. ಅಯ್ಯ, ಮತ್ತದನ್ನ ಮದ್ವೆ ಮಾಡ್ಸಕತ್ತಿದ್ರಲ್ಲ, ಅದ್ರದ್ದು ಬಡ ಮಾಡಿ ಅಟ್ಬೇಕಿಲ್ಲ. ಏನು ಅಟ್ಟತಾರ? ನನ್ನ ಜೀವನ ಅಂತೂ ದೊಡ್ಡ ನರಕ ಆಗ್ಬಿಟ್ಟೈತಿ ಕರೆನ. ನಾನು ಮಾತಾಡಿದ್ದೆ ನಿನ್ನ ಗಂಡನ ಜೊತೆಗೆ. ಮಾತಾಡ್ಬೇಕಂತ ಹೋದ್ರ ನಿಮ್ಮಪ್ಪದನಲ್ಲ ಎಲ್ಲ ಹಾಳು ಮಾಡ್ಬಿಡ್ತಾನ.